विजयपूर जिल्ह्यातील चडचण तालुक्यातील हातळी गावाजवळील बोरी ओढा आटल्यामुळे पाण्याअभावी शेकडो प्राणी आणि पक्ष्यांचा मृत्यू होत असून तहान भागवण्यासाठी ते पाण्यासाठी वणवण भटकत आहेत. ओढ्यात पाणी नसल्याने खालच्या भागात साचलेल्या दूषित पाण्यात मासे आणि इतर जलचर मृत अवस्थेत आढळून आले आहेत. बोरी ओढ्यात गटारीचे पाणी सोडल्यामुळे पर्यावरण प्रदूषण वाढले असून उन्हाळ्यात ओढा पूर्णपणे कोरडा पडल्याने प्राणी व पक्ष्यांच्या मृत्यूला कारणीभूत ठरल्याचा आरोप नागरिकांनी केला आहे. ओढ्याच्या परिसरात मोर, बदक, साप यासह विविध पक्षी आणि प्राण्यांचे मृतदेह आढळत आहेत. ओढ्यात साचलेले पाणी दुर्गंधीयुक्त आणि दूषित झाले असून ते पिणाऱ्या पक्षी आणि प्राण्यांचा मृत्यू होत असल्याची तक्रार ग्रामस्थांनी केली आहे. उन्हाळ्यात पाण्याची तीव्र टंचाई असल्यामुळे तहान भागवण्यासाठी पक्ष्यांना ओढ्यातील साचलेले पाणी पिण्याची वेळ आली आहे. त्यामुळे पक्षी, मासे, साप आणि इतर प्राण्यांचे मृत्यू वाढत आहेत. ओढ्याची देखभाल, स्वच्छता आणि पाणी संवर्धनाबाबत कोणतीही उपाययोजना न केल्यामुळे ही दुर्घटना घडल्याचा आरोप यावेळी करण्यात आला. ಜಲ್ದಿ ನಮ್ಮ ಊರಿನ ಹಳ್ಳಕ್ಕೆ ನೀರು ಹರಿಸಿದ್ರೆ ಪುಣ್ಯ ಬರ್ತದೆ ರೀ. MP ಸಾಹೇಬ್ರಿಗೆ ಮತ್ತು MLA ಸಾಹೇಬ್ರಿಗೆ ದಯವಿಟ್ಟು ನೀರು ಹರಿಸ್ಬೇಕು. DC ಸಾಹೇಬ್ರಿಗೆ ಹೇಳಿ ಬಂದೀವಿ ರೀ, ಹರಿಸ್ತೀನಿ ಅಂತ ಹೇಳ್ಯಾರ. ಮತ್ತು ನಾವು ಎಂದು ಹರಿಸ್ತೀವಿ ಯಾರಿಗೆ ಗೊತ್ತಿರಿ, ಸ್ವಲ್ಪ ಜಲ್ದಿ ಹರಿಸಿದ್ರೆ ಸಾಕು. ನಿಮ್ಮ ಹೆಸರು ಸರ ಜಕರೆ ಬೆಳದಾರ ಅಂತ ಹೇಳ್ರಿ. ಇದು ನಿಮ್ಮದು ಹತ್ತಾಳೆ ಏನು ಊರ? ಹಾಂ, ಹತ್ತಳ್ರಿ. ನಮ್ಮ ಊರಿನ ಹಿರಿಯರೆಲ್ಲ ನಮ್ಮ ಸ್ಪಂದನೆ ಮಾಡ್ಲಿಕತ್ತಾರ್ರಿ. ಏನು ಮಾಡ್ತೀರಿ ಮಾಡ್ರಿ, ಒಟ್ಟು ಬಡ್ದಾಡಿ ಅವರು ಹಿಂದಕ್ಕೆ ನಮ್ಮ ಹಿರಿಯರೆಲ್ಲ ಬಡ್ದಾಡ್ರಿ ನೀರಿಗೆ, ಅವ್ರಿಗೆ ಕೆಲಸ ಕೊಟ್ಟಿಲ್ರಿ. ಮುಂದೆ ನಾವು ಬಡ್ದಾಡ್ಲಿಕತ್ತೀರಿ, ನಮಗೆ ಕೆಲಸ ಕೊಡ್ತದ ಇಲ್ಲಿ ಯಾರಿಗೊತ್ತ್ರಿ. ಮತ್ತೆ ನೀವು ಮುಂದೆ ಬಂದು ಶಾಸಕರತ್ತೆಲ್ಲ ಚಲೋ ಇದ್ರಂದ್ರೆ ಕೆಲಸ ಆಗ್ತದ್ರಿ. ಇಲ್ಲ ಎಲ್ಲ ಅವರು ಮಧ್ಯಾಹ್ನ ಹಂಗೆ ಇದ್ರಂದ್ರೆ ನಮಗೂ ನೀರು ಬರ್ದು ಅಟ್ರಾಗ್ಯದ್ರಿ. ನಾವು ನಮ್ಮ ಹಿರಿಯರು ಹೆಂಗೆ ಹಿಂದಕ್ಕೆ ಸರದ್ ಕೂತಾರ ನಿಮ್ಗೆ ತಿಳಿದು ಮಾಡಿರ್ತೇವೆ, ನಾವು ಹಂಗೆ ಹಿಂದಕ್ಕೆ ಸರದ್ ಕುಂಡಿರ್ಬೇಕಾಗ್ತರಿ. ಜಿಗಜಾನ್ ಸಾಹೇಬ್ರಿಗೆ ಕೇಳ್ಕೊತೇವ್ರಿ, ಖಡ್ಗೌಂಡ್ ಸಾಹೇಬ್ರಿಗೆ ಕೇಳ್ಕೊತೇವ್ರಿ, ಜಲ್ದಿ ಆದಟ್ಟು DC ಅವ್ರಿಗೆ ಕೇಳ್ಕೊತೇವ್ರಿ, ತಹಸೀಲ್ದಾರ್ ಸಾಹೇಬ್ರಿಗೆ ಕೇಳ್ಕೊತೇವ್ರಿ, ಜಲ್ದಿ ನೀರು ಹರಿಸ್ಬಿಡ್ರಿ ನಮ್ಮ ಊರಿಗೆ. ओढ्यात मासे, पक्षी आणि साप मृत अवस्थेत आढळले आहेत. ओढ्यात दूषित पाणी येत असल्याने ते रोखण्यासाठी उपाय केले जातील. तसेच कालव्याद्वारे पाणी सोडण्याचा प्रस्ताव अधिकाऱ्यांकडे मांडला जाईल. दूषित आणि साचलेल्या पाण्यामुळे तसेच उन्हाच्या तीव्रतेमुळे तहानलेले व्याकुळ होऊन प्राणी पक्ष्यांचा मृत्यू होत आहे. संबंधित अधिकाऱ्यांनी तातडीने लक्ष दिले नाही तर आंदोलन छेडले जाईल. ಅಣ್ಣ ನೀರಿಂದ ಹೆಂಗ್ ಮಾಡ್ತೀರಿ ಇಲ್ಲೆಲ್ಲ? ಏನಣ್ಣ 2 ತಾಸಾಯ್ತು ಎಮ್ಮಿ ಮೈಸಿದೇವಣ್ಣ, ನೀರಿಲ್ಲ. 2 ಕಿಲೋಮೀಟರ್ ದೂರ ನೀರು ಕುಡಿಸೋನ್ ಬಂದಿದ್ದೇವಣ್ಣ. ಇನ್ನು ಮನೆಗೆ ಹೊಡ್ಕೊಂಡು ಹೋಗುದ್ರಿ ಬಿಸಿಲಾಗ. ನೀರಿಲ್ಲ ಒಟ್ಟ ಏನ್ ನೋಡ್ರಿಲ್ಲ ಅಣ್ಣ, ಹಳ್ಳೆ ಪೂರ ಬತ್ತಿ ಹೋಗ್ಯದ. ಈಗ ಹಳದ ಶಾಸಕರು ಮತ್ತೆ MP ಸಾಹೇಬ್ರು ಯಾನಾರ ಒಂದು ನಮಗೆ ಅನುಕೂಲ ಮಾಡಿ ಕೊಟ್ರಿ, ಇಲ್ಲೇ ಮೈಸಿ ಇಲ್ಲೇ ನೀರು ಕುಡಿಸ್ತೇವ್ರಿ. ಅದೇ ಒಟ್ಟು ನಿಮ್ಮ ಊರ್ ಹಳದಾಗ ಒಟ್ಟ ನೀರೇ ಇಲ್ಲ. ಒಂದ್ ಹನಿನೂ ನೀರಿಲ್ರಿ ಇಲ್ಲಿ. ನೋಡ್ರಿ, ಅಲ್ಲಿ 4 ಕಿಲೋಮೀಟರ್ ಮ್ಯಾಗ ಹೋಗ್ಬೇಕ್ರಿ. ಅಲ್ಲಿ ಹೋಗಿ ನೀರು ಕುಡಿಸ್ಕೊಂಡ್ ಮನಿಗೆ ಹೋಗ್ಬೇಕ್ರಿ. ಬರೀ ನೀರು ಕುಡಿಸ್ಲಿಕ್ಕೆ ಅಲ್ಲಿ ಹೋಗ್ಬೇಕು. ಕುಡಿಸ್ಲಿಕ್ಕೆ ಅಲ್ಲಿಗೆ ಹೋಯ್ದ್ರಿ. ಮತ್ತೊಂದು ಜನ ನಮಗೆ ಈಗ ನಮ್ಗೆ ರಸ್ತೆ ಬೇಡ, ಏನು ಬೇಡ. ನಮ್ಗೆ ಏನಾರ ಬೇಕಾಗಿತ್ತಂದ್ರೆ ನೀರು ಒಂದೇ ನಮ್ಗೆ ತಳ್ಳಕ್ಕೆ. ಈಗೆಲ್ಲ ಗ್ರಾಮಸ್ಥರು ಈಗ ಸ್ಕೂಲ್ ಅದಿಲ್ಲ, ಈ ಸ್ಕೂಲಿಗೆ ಏನದಲ್ಲ ಅದ್ರಾಗ ಸಾವಿರಾರು ಗಿಡ ಅದಾವ, ಮಕ್ಕಳು ಅದಾವ ಶಾಲೆ ಕಲಿಯೋ. ಆ ಸ್ಕೂಲಿಗೆ ಏನದಲ್ಲ ನೀರು ಉಳಿಸೋದಕ್ಕಿಲ್ಲ. ಅದಕ್ಕೆಲ್ಲರೂ ಹೆಲ್ಪ್ ಮಾಡಬೇಕು. ಗ್ರಾಮಸ್ಥರು ನಾವು ಎಲ್ಲರೂ ಕೂಡಿನೇ ಕಡದು ಸಾಹೇಬ್ರಿಗೆ ಹೇಳ್ಬೇಕಾಗ್ತದ್ರಾಗ. ನೀರು ಬಿಡ್ಲಿ ಅಂದ್ರೆ ಮುಂದೆ ಏನು ಮಾಡ್ತೀರಿ ನೀವು? ಉಗ್ರ ಹೋರಾಟ ಮಾಡ್ತೇವ್ರಿ. ನೋಡ್ರಿ, ಉಗ್ರ ಹೋರಾಟ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟದೆ ಸರ್ ನಮಗೆ. ಸದ್ಯಕ್ಕೆ ಹೆಂಗದಪ್ಪ ಅಂತಂದ್ರೆ ಈಗಿನ ಒಂದು 15 ದಿನ ಆಯ್ತು ಬ್ಯಾಸಿಗೆ ಚಾಲು ಆಗಿ. ಜಾನುವಾರುಗಳು ಮೊದಲ ಇದೇ ಹಳ್ಳದ ಮೇಲೆ ಅವಲಂಬಿತಿದ್ವು. ಈಗ ಹೆಂಗಾಗ್ಯದಪ್ಪ ಅಂತಂದ್ರೆ ಈ उन्हाळ्यात तलाव आणि ओढे भरून ठेवण्याची योजना तयार करणे आवश्यक आहे. पाण्याअभावी प्राणी व पक्ष्यांचा मृत्यू होत असून चडचण तालुक्यात पाण्याची टंचाई वाढली आहे. त्यामुळे शेतकऱ्यांनाही आंदोलन करावे लागणार आहे. मृत प्राणी आणि पक्ष्यांच्या ठिकाणी अधिकाऱ्यांनी भेट देऊन पाहणी केली आहे. पक्ष्यांचा मृत्यू संसर्गजन्य आजारामुळे झाला असू शकतो. मासे आणि इतर जीव पाण्याअभावी मृत्युमुखी पडले असून नमुने तपासणीसाठी पाठवले जात आहेत.